ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ 2 ಮತ್ತು 3ನೇ ತರಗತಿಗಳಿಗೆ ಸಾಫಲ್ಯ ಪರೀಕ್ಷೆ ಮಾಡುವಂತಹ ಕುರಿತು ಒಂದಿಷ್ಟು ಅಂಶಗಳನ್ನು ನೋಡೋಣ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ? ಮೊದಲನೇದಾಗಿ ಈ ವಿಡಿಯೋ ಒಂದು ವಾರ ಮುಂಚೆನೇ ಬರಬೇಕಿತ್ತು. ವೈಯಕ್ತಿಕ ಕಾರಣಗಳಿಂದ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ಈ ಒಂದು 2 ಮತ್ತು 3ನೇ ತರಗತಿಗೆ ಯಾವುದೇ ಒಂದು ಪೂರ್ವ ಪರೀಕ್ಷೆಯನ್ನು ಮಾಡಿಲ್ಲ. ನಾವೇನು ಮಾಡ್ತಾಯಿದ್ವಿ, 30 ದಿನಗಳ ಕಾಲ ಟ್ರಾನ್ಸಿಷನ್ ಮಾಡ್ಯೂಲ್ನಲ್ಲಿರುವಂತಹ ಆ್ಯಕ್ಟಿವಿಟಿಗಳನ್ನು ಮಾಡಿಸಿ ಅದರ ಒಂದು ಗ್ರೇಡ್ಗಳನ್ನು ನಾವು ಎಲ್ಲೋಗಳಿಗೆ ಅನುಸಾರವಾಗಿ ಫಾರ್ಮ್ಯಾಟ್ನಲ್ಲಿ ತುಂಬಬೇಕು ಅಂತ ನೋಡಾಗಿತ್ತು. ಈಗ ಯಾವ ಒಂದು ಆಧಾರದ ಮೇಲೆ ಎಲ್ಲೋಗಳಿಗೆ ಎ ಬಿ ಗ್ರೇಡ್ಗಳನ್ನು ತುಂಬ್ತಾ ಹೋಗೋದು ಅಂತ ನಮಗೆ ಗೊಂದಲ ಇತ್ತು ಅಲ್ವಾ? ಈ ಒಂದು ನೋಟಿಫಿಕೇಷನ್ನ ಪ್ರಕಾರ ನಾವೇನು ಮಾಡಬೇಕು, ಅವರಿಗೆ ಒಂದು ಸಾಫಲ್ಯ ಪರೀಕ್ಷೆಯನ್ನು ಮಾಡಿಕೊಂಡು ಅವರು ಯಾವ ರೀತಿಯಾಗಿ ಅಸೆಸ್ಮೆಂಟ್ ಫಾರ್ಮ್ಯಾಟ್ನಲ್ಲಿ ಎಲ್ಲೋಸ್ಗಳನ್ನು ಕೊಟ್ಟಿದ್ರಲ್ವ, ಆ ಒಂದು ಎಲ್ಲೋಸ್ಗಳಿಗೆ ಅನುಗುಣವಾಗಿ ನಾವು ಕ್ವಶನ್ ಪೇಪರ್ಗಳನ್ನು ತೆಗೆದುಕೊಂಡು ಏನು ಮಾಡಬೇಕು, 2 ಮತ್ತು 3ನೇ ತರಗತಿಗಳಿಗೆ ಯಾವ ಶಾಲೆಯಲ್ಲಿ ದ್ವಿಭಾಷಾ ಅನುಷ್ಠಾನದಲ್ಲಿದೆಯೋ ಆ ಒಂದು ಶಾಲೆಗಳಲ್ಲಿ 2 ಮತ್ತು 3ನೇ ತರಗತಿಗಳಿಗೆ ಸಾಫಲ್ಯ ಪರೀಕ್ಷೆಯನ್ನು ಮಾಡಬೇಕು. ನಮಗೆ ಯಾವ ಒಂದು ಶಾಲೆಗಳಲ್ಲಿ ದ್ವಿಭಾಷಾವನ್ನು ಮಾಡ್ತಿದ್ದೀವಿ, 4 ಮತ್ತು 5ನೇ ತರಗತಿಗಳಿಗೆ ಪ್ರೀ ಟೆಸ್ಟ್ ಮತ್ತು ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರ್ಗಳನ್ನು ಅವರೇ ರೆಡಿ ಮಾಡಿ ಕೊಟ್ಟಿದ್ದರು. ನಾವೇನು ಕ್ವಶನ್ ಪೇಪರ್ ಮಾಡೋ ಅವಶ್ಯಕತೆ ಇರಲಿಲ್ಲ. 2 ಮತ್ತು 3ನೇ ತರಗತಿಗಳಿಗೆ ಅಸೆಸ್ಮೆಂಟ್ ಫಾರ್ಮ್ಯಾಟ್ನಲ್ಲಿರುವಂತಹ ಎಲ್ಲೋಗಳನ್ನು ನಾವು ಆಧಾರವಾಗಿಟ್ಕೊಂಡು ಆ ಒಂದು ಎಲ್ಲೋಗಳ ಆಧಾರದ ಮೇಲೆ ನಾವೇ ಪ್ರಶ್ನೆಯನ್ನು ತೆಗೆದುಕೋಬೇಕಾಗುತ್ತೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ಸಾಫಲ್ಯ ಪರೀಕ್ಷೆಯನ್ನು ಮಾಡಿ ಅದಕ್ಕೆ ಎ ಬಿ ಗ್ರೇಡ್ಗಳನ್ನು ಕೊಟ್ಟು ನಾವಿಲ್ಲಿ ಅಸೆಸ್ಮೆಂಟ್ ಫಾರ್ಮ್ಯಾಟ್ನಲ್ಲಿ ಗ್ರೇಡ್ಗಳನ್ನು ಎಂಟ್ರಿ ಮಾಡಬೇಕು. ಇಲ್ಲಿ ಅಸೆಸ್ಮೆಂಟ್ ಫಾರ್ಮ್ಯಾಟ್ನಲ್ಲಿ ಎಂಟ್ರಿ ಮಾಡಿರುವಂತಹ ಗ್ರೇಡ್ಗಳನ್ನು ನಂತರ ಸ್ಯಾಟ್ಸ್ನಲ್ಲಿ ಅಪ್ಲೋಡ್ ಮಾಡಬೇಕು. ಇವಿಷ್ಟು 2 ಮತ್ತು 3ನೇ ತರಗತಿಗಳಿಗೆ ಮಾಡುವಂಥ ಕೆಲಸ. ಒಂದಿಷ್ಟು ಶಾಲೆಗಳಲ್ಲಿ ಇಷ್ಟೊತ್ತೊಳಗಾಗಲಿ ಇದನ್ನೆಲ್ಲ ಮಾಡಿ ಸ್ಯಾಟ್ಸ್ನಲ್ಲಿ ಎಂಟ್ರಿ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಇನ್ನು ಯಾರ್ಯಾರು ಮಾಡಿಲ್ಲೋ ಅವರಿಗೆ ಒಂದು ಮಾಹಿತಿ ಇರಲಿ ಅಂತ ಈ ಒಂದು ವಿಡಿಯೋ. ಸರಿ, 2 ಮತ್ತು 3ನೇ ತರಗತಿಗಳಿಗೆ ಒಂದು ಮಾದರಿ ಸಾಫಲ್ಯ ಪ್ರಶ್ನೆ ಪತ್ರಿಕೆಯನ್ನು ನಾನು ತೆಗೆದುಕೊಂಡು ಬಂದಿದ್ದೀನಿ. ಇವಾಗ ಆಲ್ರೆಡಿ ನಿಮ್ಮದು ಪರೀಕ್ಷೆ ಮಾಡಿ ಮುಗಿದೋಗಿದೆ ಅಂತ ಹೇಳಾದರೆ ಏನೂ ಸಮಸ್ಯೆ ಇಲ್ಲ. ಇನ್ನು ಯಾರು ಈ ಒಂದು ಸಾಫಲ್ಯ ಪರೀಕ್ಷೆಯನ್ನು ಮಾಡ್ಕೊಂಡಿಲ್ವೋ ಅವರಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. 2ನೇ ತರಗತಿ ಕನ್ನಡ ವಿಷಯದ ಸಾಫಲ್ಯ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಈ ರೀತಿಯಾಗಿದೆ. ಮೊದಲನೇ ಪ್ರಶ್ನೆ, ಚಿತ್ರವನ್ನು ನಿಮ್ಮದೇ ಮಾತುಗಳಲ್ಲಿ ಹೇಳಿ. ಇಲ್ಲಿ ನೋಡಿ, 2ನೇ ತರಗತಿ ಕನ್ನಡದ ಚಟುವಟಿಕೆ ಹಾಳೆ 3 ಇದರಲ್ಲಿರುವಂಥ ಟೋಪಿ ಮಾರುವ ಭೀಮಣ್ಣ. ಚಿತ್ರ ನೋಡಿ ಅನುಕ್ರಮ ಸಂಖ್ಯೆ ನೀಡಿ. ಚಟುವಟಿಕೆ ಹಾಳೆ 4. ಚಿತ್ರ ನೋಡಿ ಗುರುತಿಸಿ ಓದಿ. ಚಟುವಟಿಕೆ ಹಾಳೆ 5. ಈ ಕೆಳಗಿನ ಅಕ್ಷರಗಳಿಂದ ಪದಗಳನ್ನು ರಚಿಸಿ. 5ನೇ ಪ್ರಶ್ನೆ, ಅಕ್ಷರಗಳ ಸಹಾಯದಿಂದ ಪದ ರಚಿಸಿ. 6, ಚಿತ್ರವನ್ನು ನೋಡಿ ಕೊಟ್ಟಿರುವ ಪದಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಬರೆಯಿರಿ. 7, ಉಕ್ತ ಲೇಖನ, ಸರಳ ವಾಕ್ಯಗಳನ್ನು ಬರೆಯೋದು. 2ನೇ ತರಗತಿ ಇಂಗ್ಲೀಷ್ನ ಸಾಫಲ್ಯ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ. ಮೊದಲನೇ ಪ್ರಶ್ನೆ, ರಿಸೈಟ್ ಎ ರೈಮ್ ಆಫ್ ಯುವರ್ ಓನ್ ಚಾಯ್ಸ್. ಸೆಕೆಂಡ್ ಒನ್, ರೀಡ್ ದ ವರ್ಡ್ ಆ್ಯಂಡ್ ಯೂಸ್ ದ ಎಕ್ಸ್ಪ್ರೆಷನ್. ಥರ್ಡ್ ಒನ್, ಚೂಸ್ ದಿ ಕರೆಕ್ಟ್ ಓವೆಲ್ ಟು ಫಿನಿಶ್ ಈಚ್ CVC ವರ್ಡ್. ಫೋರ್ತ್, ರೀಡ್ ಆ್ಯಂಡ್ ರೈಟ್ ದಿ ಹೈ ಫ್ರೀಕ್ವೆನ್ಸಿ ವರ್ಡ್ಸ್. ಫಿಫ್ತ್ ಕ್ವೆಶನ್, ಆನ್ಸರ್ ದ ಫಾಲೋವಿಂಗ್ ಕ್ವೆಶನ್ಸ್ ಬೈ ರಿಕಾಲಿಂಗ್ ದ ಸ್ಟೋರಿ ಆಫ್ ದಿ ಗಿವನ್ ಪಿಕ್ಚರ್. Sixth one, read the given story. Seventh one, answer the following questions. Second, maths. Recite the rhyme 1 to buckle my shoe. Second one, addition ಇದೆ. Third one, count the picture in each group, write the repeated addition and find the total. Fourth one, in the given picture, color, count the shapes and write. ಫಿಫ್ತ್ ಒನ್, ಮೆಷರ್ ಇಟ್. ಯಾವುದಾದ್ರೂ ಒಂದು ವಸ್ತು ಕೊಟ್ಟು ಮೆಷರ್ ಮಾಡೋಕ್ಕೆ ಹೇಳೋದು, ಬಾಟ್ಲು ಮತ್ತು ಸ್ಪೂನನ್ನು. ಕಂಪ್ಲೀಟ್ ದಿ ಗಿವನ್ ಪ್ಯಾಟರ್ನ್, ಕೌಂಟ್ ಆ್ಯಂಡ್ ಕಂಪೇರ್.
EVSನ ಪ್ರಶ್ನೆಗಳು. ನೇಮ್ ದ ಅನಿಮಲ್ಸ್, ಬರ್ಡ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್ ಯು ಸಿ ಇನ್ ಯುವರ್ ಸರೌಂಡಿಂಗ್ಸ್. ಸೆಕೆಂಡ್ ಒನ್, ನೇಮ್ 3 herbivores, carnivores and omnivorous animals. 3. Identify the different parts of the body and tell their uses. 4. Solve the riddle. Fifth one, identify the different buildings in the given picture. Sixth one, name the vehicles that move on land, water and air. ಇವಿಷ್ಟು ಇವೆ ಸೆಕೆಂಡ್ ಕ್ಲಾಸ್ನ ಎಲ್ಲ ಸಬ್ಜೆಕ್ಟ್ಗೆ ಸಂಬಂಧಿಸಿದಂಥ ಪ್ರಶ್ನೆಗಳು. 3ನೇ ಕ್ಲಾಸಿನ ಸಾಫಲ್ಯ ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳು. ಮೊದಲನೇದಾಗಿ ಕನ್ನಡ. ಶಿಕ್ಷಕರು ತೋರಿಸಿದ ಪೋಸ್ಟರ್ ಬಗ್ಗೆ ತಮ್ಮದೇ ಆದ ಮಾತುಗಳಲ್ಲಿ ಹೇಳುತ್ತಾರೆ. ಇದು ನೋಡಿ ಚಟುವಟಿಕೆ ಹಾಳೆ 1 ಬಳಸಿಕೊಂಡು. 2ನೇ ಪ್ರಶ್ನೆ, ಪದ್ಯಗಳನ್ನು ಓದಿ ಅರ್ಥೈಸಿಕೊಂಡು ಪದಗಳನ್ನು ಗುರುತಿಸುತ್ತಾರೆ. ಚಟುವಟಿಕೆ ಹಾಳೆ 6. ಶಿಕ್ಷಕರು ತೋರಿಸಿದ ಕಥೆಯ ಚಿತ್ರವನ್ನು ನೋಡಿ ಮಕ್ಕಳು ಕಥೆಯನ್ನು ಅನುಕ್ರಮವಾಗಿ ಹೇಳುತ್ತಾರೆ. ಚಟುವಟಿಕೆ ಹಾಳೆ 10. ಕೊಟ್ಟಿರುವ ಪದಗಳಿಂದ ವಾಕ್ಯ ರಚಿಸಿ. ಆಮೇಲೆ ಈ ಕೆಳಗಿನ ವಾಕ್ಯಗಳನ್ನು ನಕಲು ಮಾಡಿ ಕೊಟ್ಟಿರುವ ಪದಗಳನ್ನು ಬಳಸಿ ಒಂದು ಸರಳ ವಾಕ್ಯ ಮಾಡಿ. ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ವಿಚ್ ಫೆಸ್ಟಿವಲ್ ಐಟಮ್ ಡು ಯು ಲೈಕ್? Read and write the following sight words. Write the correct words. Identify the different emotions and color each emotion with one color. Choose the correct letter sound from the option and write. Draw your favorite fruit, color it and write 3 to 4 sentences about it. Maths. Write the missing numbers. Add. Complete the table. Color the carpet. Fill in the blanks. Look at the pattern and draw next 2 pictures. Draw and color it. EVS. What does the dog say? Draw a plant and label its parts. Name the parts of the body. Identify the different sources of water. Classify the vehicles. Look at the picture and write what work they do at home. ಈ ರೀತಿಯಾಗಿತ್ತು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ. ಈ ಒಂದು ಪ್ರಶ್ನೆ ಪತ್ರಿಕೆ PDF ನಿಮಗೆ ಬೇಕಾಗುತ್ತೆ ಅಂತ ಹೇಳಿದ್ರೆ ದಯಮಾಡಿ ಕಾಮೆಂಟ್ ಮಾಡಿ ಕಳಿಸುವಂಥ ಪ್ರಯತ್ನ ಮಾಡ್ತೇನೆ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.